ಕಾಮೇಶ್ವರಿ ಕಾಮೇಶ್ವರಿ ಅವ್ರೆ ನನ್ನ ಹೆಂಡತಿ ಲೊಯಿನ್ಗೆ ಬರ್ತಾ ಇಲ್ವೇ? ನಾನು ಎಷ್ಟು ಅಂತ ನೈಸ್ ಮಾಡ್ಲಿ? ಅಲ್ಲ ಪಾಂಡುರಂಗ ಅವ್ರೆ, ನಿಮ್ ಮಾತು ಈ ನೈಸ್ ರೋಡ್ಗಿನ್ನ ನೈಸ್ ಅಲ್ವಾ? ಏನು ಪ್ರಯೋಜನ? ಅಲ್ಲಲ್ಲಿ ಹುಂಪಿರುತ್ತಲ್ಲ, ಸ್ಪೀಡ್ ಕಮ್ಮಿ ಆಗ್ಬಿಡುತ್ತೆ. ಈಗಿಂದ ಮಾತಾಡೋದಿ ಅಂತ ಹೋಗ್ತೀನಿ, ನನ್ನ ಹೆಂಡತಿ ಚೀಮರಿ ಹಾಕ್ಬಿಡ್ತಾರೆ. ಹೊತ್ತು ಬಿಟ್ಲ ಬೇಕು ಬೇಕು ಅಂತಾನೆ ಜಗಳನ ತಂದಿಡ್ತಾರೆ. ನಾನೇನ್ ಮಾಡ್ಲಿ ಪಾಂಡುರಂಗ ಅವ್ರೆ? ಕಾಮೇಶ್ವರಿ ಅವರೇ, ನಿಮ್ಗಿನ್ನೂ ಮದುವೆ ಆಗಿಲ್ಲ, ಆದ್ರೂ ಸಮಾಜ ಸೇವೆ ಹೆಸರಲ್ಲಿ ಎಷ್ಟೋ ಪ್ರೇಮಿಗಳನ್ನ ಒಂದು ಮಾಡಿದ್ದೀರಾ. ಮುರಿದೋಗಿರೋ ಸಂಸಾರನ ರಿಪೇರಿ ಮಾಡಿದ್ದೀರಾ. ಹೌದು, ಕೌನ್ಸಿಲಿಂಗ್ ಮಾಡಿ ಎಷ್ಟೋ ಸಂಸಾರಗಳನ್ನ ಒಂದು ಮಾಡಿದ್ದೀನಿ. ಕಾಮೇಶ್ವರಿ ಅವರೇ, ನಾನ್ ಯಾರು? ನಿಮ್ಮ ಪಾಂಡುರಂಗ. ನನ್ನ ಮನೆಯಲ್ಲಿ ಈ ರೀತಿ ಸಮಸ್ಯೆ ಇರೋದು ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ? ನನ್ನ ಸಂಸಾರದ ಸಮಸ್ಯೆನ ನಿಮ್ಮ ಗ್ಯಾರೇಜಲ್ಲಿ ಹಾಕೊಂಡು ನೀಟಾಗಿ ಗ್ರೀಸ್ ಹಚ್ಚಿ ಬೋಲ್ಟು ನಟ್ಟು ಹಾಕಿ ಯಾಕೆ ಟೈಟ್ ಮಾಡಬಾರ್ದು? ಮಾಡ್ಬಹುದು, ಆದ್ರೆ ಎಲ್ಲಿ ನೀವು ನನ್ನಿಂದ ದೂರ ಆಗ್ಬಿಡ್ತಿರೋ ಅನ್ನೋ ಭಯ ಅಷ್ಟೇ. ಎಲ್ಲಾದ್ರೂ ಉಂಟಾ ಕಾಮೇಶ್ವರಿ ಅವರೇ? ಕಡೆವರೆಗೂ ನೀವು ನನ್ನ ಫ್ರೆಂಡ್ ಆಗಿ ಉಳಿತೀರಾ. ಗಂಡ ಹೆಂಡತಿ ಜಗಳ ಆಡಿದ್ರೆ ಆ ಸಂಬಂಧ ಹೇಗ್ ಸರಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಾನೊಂದು ಕಾದಂಬರಿ ಬರ್ತಿದ್ದೀನಿ. ಅದ್ರ ಹೆಸರು ಅತಿ ಜಗಳ ಅಂತ. ತಗೊಳ್ಳಿ. ಅತಿ ಜಗಳ ಅಂದ್ರೆ ಅನುದಿನನೂ ಜಗಳ ಆಡ್ತಾ ಇರೋದಾ? ಹೌದು, ಅತಿ ಜಗಳ ಅಂದ್ರೆ ಪ್ರೀತಿಯ ಇನ್ನೊಂದು ಮುಖ ಇದ್ದಾಗೆ. ತಗೊಂಡು ನಾನೇನ್ ಮಾಡ್ಲಿ? ಪಾಂಡುರಂಗ ಅವರೇ, ನೀವು ಈಗಷ್ಟೇ ಸೆಲೂನಿಂದ ಕಟಿಂಗ್ ಮಾಡಿಸ್ಕೊಂಡು ಬಂದಿರೋ ಸಕ್ಕರೆ ಬೊಂಬೆ ತರ ಇದ್ದೀರಾ. ಆದ್ರೆ ನಿಮ್ ಹೆಂಡತಿ ಈ ಬೊಂಬೆನ ಸರಿಯಾಗಿ ನೋಡ್ಕೊಳ್ತಾನೆ ಇಲ್ವೇ? ಅಪ್ಪಿ ತಪ್ಪಿ ನಿಮ್ ಕಣ್ಣಿಂದ ಏನಾದ್ರೂ ನೀರ್ ಸುರಿದ್ರೆ ನೀವು ಹಾಗೇ ಕರ್ಗೋಗ್ತೀರಾ. ನೋಡಿ, ನಾನು ಬರ್ತಿರೋ ಈ ಕಾದಂಬರಿನಲ್ಲಿ ಅತಿಯಾಗಿ ಜಗಳ ಮಾಡ್ಕೊಂಡಿರೋ 2 ಫ್ಯಾಮಿಲಿ ಸ್ಟೋರಿ ಬರುತ್ತೆ. ಆ ಅತಿಯಾಗಿ ಜಗಳದಿಂದ ಆ ಪ್ರೀತಿ ಹೇಗೆ ವ್ಯಕ್ತ ಆಗುತ್ತೆ ಅನ್ನೋದನ್ನ ನೀವು ಓದಿ ತಿಳ್ಕೊಳ್ಳಿ. ಇದರ ಒಟ್ಟು ತಾತ್ಪರ್ಯ ನಾನು ನನ್ನ ಹೆಂಡತಿ ಜೊತೆ ಜಗಳ ಆಡ್ಬೇಕು. ಹೌದು, ಈ ಕಾಂಟ್ರವರ್ಸಿಗಳಿಂದನೇ ಹೊಸ ಯೋಚನೆ ಅನ್ನೋದು ಹುಟ್ಟೋದು. ನನ್ನ ಬದುಕಿಗೊಂದು ದಾರಿ ತೋರಿಸಿದ್ದೀರ. ಇದನ್ನ ಮನೆಯಲ್ಲಿ ಪ್ರಯೋಗ ಮಾಡಬಹುದು ತಾನೆ? ನೀವು ಪ್ರಯೋಗ ಮಾಡ್ಲಿ ಅಂತಲೇ ನಾನು ಇದನ್ನ ನಿಮಗೆ ಕೊಡ್ತಾ ಇರೋದು. ಆದ್ರೆ ಇದನ್ನ ಬರ್ತಿದ್ದು ನಾನೇ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಯಾರು ಅಂತ ಕೇಳಿದ್ರೆ ಯಾರೋ ಪ್ರಖ್ಯಾತ ಮನೋಶಾಸ್ತ್ರಜ್ಞರು ಬರ್ತಿದ್ದು ಅಂತ ಹೇಳಿ. ಅತಿ ಜಗಳದಿಂದ ಸಂಸಾರದಲ್ಲಿ ವಿರಸ, ವಿರಸದಿಂದ ರಸ, ರಸದಿಂದ ಸರಸ, ಸರಸದಿಂದ ಸಂಸಾರದಲ್ಲಿ ಸಮರಸ. ಏನೇ ಯಜಮಾನ್ರೆ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಅದು ಯಾವುದೋ ಪುಸ್ತಕ ಇಟ್ಕೊಂಡು ಕಂಠಪಾಠ ಮಾಡ್ತಾ ಇದ್ದೀರಲ್ಲ. ಒಂದು ಸತಿ ಅದು ಅಡುಗೆ ಮನೆ ಕಡೆ ಏನಕ್ಕೆ ಚಪ್ಪ ಚಮೇಲಿ ಏನ್ ಮಾಡ್ತಿದ್ದಾಳೆ ಅಂತ ನೋಡ್ಬೇಕು ಅನಿಸ್ಲಿಲ್ವಾ? ಬೆಲೆ ಹೇಗೆ ಹೆಚ್ಚಾಗುತ್ತೆ, ಹೇಗೆ ಕಡಿಮೆ ಆಗುತ್ತೆ ಅಂತ ಸ್ಟಡಿ ಮಾಡ್ತಾ ಇದ್ದೀನಿ. ಸ್ಟಡಿ ಮಾಡಿ ಆಮೇಲೆ ಪರೀಕ್ಷೆ ಕೂತ್ಕೊಳ್ಳಿ. ಕ್ವಶನ್ ಪೇಪರ್ ನಾನು ಕೊಡ್ತೀನಿ. ನನ್ನ ದಿಕ್ಕನ್ನ ಬದಲಾಯಿಸಬೇಡ್ವೆ, ಸ್ವಲ್ಪ ಜಾಗ ಖಾಲಿ ಮಾಡು. ಅಡುಗೆ ಮನೆಗೆ ಬಂದ್ರೆ ಕೆನೆ ಹಾಕಿ ಬಿಸಿ ಬಿಸಿ ಕಾಫಿ ಮಾಡಿ ಕೊಡ್ತೀನಿ. ಇಲ್ಲ ಇದ್ರೆ ಒಂದು ಲೋಟ ತಣ್ಣೀರು ಸಿಗಲ್ಲ. ಈ ಪಾಯಿಂಟ್ಸ್ ತುಂಬಾ ಚೆನ್ನಾಗಿದೆ, ಇದನ್ನೇ ಫಾಲೋ ಮಾಡ್ತೀನಿ. ಹೆಂಡತಿ ಬಂದಾಗ ಬೀಳಿಸ್ಬೇಕು, ಅವಳು ಬೊಬ್ಬೆ ಹಾಕಿದಾಗ ಜ್ಯೂಸ್ ಅಂತ ಖಾರದ ಪುಡಿ ಹಾಕಿರೋ ಜ್ಯೂಸ್ ಕೊಡಬೇಕು. ಆಮೇಲೆ ನಿಜವಾದ ಜ್ಯೂಸ್ ಕುಡಿಸ್ಬೇಕು. ಮೊದಲು ಜಗಳ ಮಾಡ್ತಾರೆ, ಸಿಹಿ ಜ್ಯೂಸ್ ಕುಡಿಸಿದ ಮೇಲೆ ಸುಮ್ಮನಾಗ್ತಾರೆ. ನಾವೇ ಹೆಂಡತಿ ಹತ್ರ ಜಗಳ ಮಾಡೋದು ತುಂಬಾ ಕಷ್ಟ. ಇದನ್ನೇ ಫಾಲೋ ಮಾಡ್ತೀನಿ. ಇದು ಖಾರದ ಜ್ಯೂಸು, ಇದು ಸಿಹಿ ಜ್ಯೂಸು. ನನ್ನ ಹೆಂಡತಿ ಬೀಳ್ತಿದ್ದ ಹಾಗೇನೆ ಈ ಖಾರದ ಜ್ಯೂಸನ್ನ ಕುಡಿಸ್ತೀನಿ. ನನ್ನ ಜೊತೆ ಜಗಳ ಆಡ್ತಾರೆ, ಆಮೇಲೆ ಈ ಸಿಹಿ ಜ್ಯೂಸನ್ನ ಕುಡಿಸ್ತೀನಿ. ಆ ಪ್ರೀತಿ ಉಕ್ಕಿ 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 ಹೊರಿಯುತ್ತೆ. ಈ ಜ್ಯೂಸ್ ಕೊಡು ಸಾಯಿರಿ. ಜಾಜಿಯವರು ಬರ್ತಿದ್ದಾಗೆ ಜೋರಾಗಿ ಟಿಕ್ಕಿ ಹೊಡೆದು ಬಿಡ್ತೀನಿ. ಹೊಡೆದಾಗ ಅವರಿಗೆ ಅತಿಯಾದ ಕೋಪ ಬರುತ್ತೆ. ಅತಿಯಾದ ಕೋಪ ಅತಿಯಾದ ಜಗಳಕ್ಕೆ ಟರ್ರಾಗತ್ತೆ. ಅತಿಯಾದ ಜಗಳ ಪ್ರೀತಿಗೆ ಟರ್ರಾಗತ್ತೆ. ನನ್ನ ರೂಮ್ನಲ್ಲಿ 14ನೇ ನಂಬರ್ ಫೈಲ್ ಇದೆ, ಸ್ವಲ್ಪ ಬೇಗ ತಗೊಂಡ. ಮಗನೇ, ಕತ್ಲಲ್ಲಿ ಕರಡಿ ಯಾಕೆ
ನೋಡಿದ್ರು ನಾನು ಭಯ ಆಗಿ ದೆವ್ವ ಇರ್ಬೋದೇನೋ ಅಂತ ಜೋರಾಗಿ ಕೂತ್ಕೊಂಡ್ಬಿಟ್ಟೆ. ಪಾಂಡವನು ಜೋರಾಗಿ ಕೂತ್ಕೊಂಡ್ಬಿಟ್ಟ. ಬುದ್ಧಿ ಇಲ್ಲದೆ ಮಾತಾಡ. ಜಾಜತ್ಕಿ ರೂಮ್ಗೆ ದೆವ್ವ ಹೇಗೋ ಬರುತ್ತೆ. ಅವ್ರು ನಮ್ಮ ಬಾವನ್ನೇ ಹೊರಗಡೆ ಬಿಟ್ಕೊಳಲ್ಲ ಅಂತದ್ರಲ್ಲಿ ದೆವ್ವನ ಒಳಗಡೆ ಬಿಟ್ಕೊಂಡ್ಬಿಡ್ತಾರ. ನೀನ್ ನನ್ನ ಪರವಾಗಿ ಮಾತಾಡ್ತಾ ಇದೆಯೋ ಅಥವಾ ವಿರೋಧವಾಗಿ ಮಾತಾಡ್ತಾ ಇದೆಯೋ? ಗೊತ್ತಿಲ್ಲ ಜಾಜತ್ಗೆ, ನೀವ್ ಹೆಂಗ್ ಬೇಕೋ ಅಂತ ತಿಳ್ಕೊಂಬಿಡಿ. ನೀನು ಕಿತ್ತಿ ಹೊಡೆದಿದ್ದು ನಿನ್ನ ಹೆಂಡತಿ ಮೇಕಪ್ ಪ್ಲಾನಿಗಲ್ಲ ಕಣೋ, ಬಂಡೆ ಕಲ್ತರ ಇರೋ ಬೆಡಭೂತ ಪದ್ದುಗೆ. ಪಾಂಡುರಂಗ ಅವ್ರೆ, ನಿಮ್ಗೆ ಪ್ರೀತಿ ಮಾಡಕ್ಕೂ ಬರಲ್ಲ, ಜಗಳ ಮಾಡಕ್ಕೂ ಬರಲ್ಲ. ಒಂದ್ ತಿಳ್ಕೊಳ್ಳಿ, ಜಗಳ ಮಾಡಕ್ ಬರ್ದೇ ಇರೋರು ಜೀವನದಲ್ಲಿ ಉದ್ಧಾರನೇ ಆಗಲ್ಲ. ರಾಜಕಾರಣಿಗಳು ದಿನ ಫೈಟಿಂಗ್ ಮಾಡೋದು. ಎಕ್ಸಾಕ್ಟ್ಲಿ. ಅಂದ್ರೆ ನೀವ್ ಹೇಳೋದು ನಾನು ಇಂಪ್ರೂವ್ ಆಗ್ಬೇಕು ಅಂದ್ರೆ ಆಗಾಗ ಜಗಳ ಆಡ್ಬೇಕು ಅಂತಾನ? ಗಟ್ಟಿ ಆಗ್ಬೇಕು ಅಂದ್ರೆ ಡಮ್ಮಸ್ ಹೊಡಿತಾರೆ. ಡಮ್ಮಸ್ ಹೊಡೆದು 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 ಆ ನೆಲನ ಗಟ್ಟಿ ಮಾಡ್ತಾರೆ. ಆಮೇಲೆ ಅದ್ರ ಮೇಲೆ ಟಾರೋ ಸಿಮೆಂಟ್ ಹಾಕಿದ್ರೆ ಗಟ್ಟಿಯಾಗಿ ಕಚ್ಕೊಳುತ್ತೆ. ಈ ಡಮ್ಮಸ್ ಹೊಡಿಯೋದೇನಿದೆ ಅದೇ ಈ ಜಗಳ. ಗೊತ್ತಾಗ್ತಿಲ್ವೇ? ನೀವು ಕೊಟ್ಟು 2 ಐಡಿಯಾ ಬಳಸ್ದೆ, ಆದ್ರೆ ವೇಸ್ಟ್ ಆಗೋಯ್ತು. ಕಾದಂಬರಿಲಿ ಬೇಕಾದಷ್ಟು ಐಡಿಯಾ ಇದೆಯಲ್ಲ. ಈ ಬೈಗುಳನ ಪ್ರಯೋಗ ಮಾಡಿದ್ರ? ಇಲ್ಲ, ಇನ್ನು ಪ್ರಯೋಗ ಮಾಡಿಲ್ಲ. ಅಯ್ಯೋ ಸಖತ್ತಾಗಿದೆ. ನೀವೇನಾದ್ರೂ ಆ ಬೈಗುಳಗಳನ್ನ ಕಲ್ತ್ಕೊಂಡು ನಿಮ್ ಹೆಂಡತಿ ಮೇಲೆ ಪ್ರಯೋಗ ಮಾಡಿದ್ರಿ ಅಂದ್ರೆ ಆಗ ನಿಮ್ ಹೆಂಡತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ ಕೋಪದಿಂದ ಅತ್ಯಾಗ್ ಜಗಳ ಆಗುತ್ತೆ. ಆಮೇಲೆ ಪ್ರೀತಿ ತನಗ್ ತಾನೇ ಉಕ್ಕ ಬರುತ್ತೆ. ನನ್ನ ಹೆಂಡತಿನ ಚೆನ್ನಾಗಿ ಬೈದು ಬುಕ್ ಮಾಡ್ಕೊಂಡ್ಬಿಡ್ತೀನಿ. ಏನು ಯಜಮಾನ್ರೆ? ಯಾವಳು ಕತ್ತೆ, ಎಮ್ಮೆ, ಜೀಬ್ರ, ಕೋಬ್ರ. ಇವೆಲ್ಲ ನೀವು ನನಗೆ ಹೇಳಿದ್ದ? ಅಯ್ಯೋ, ಅದು ನಿನಗಲ್ಲ ಕಣೆ, ಅವರಿಗೆ ಅಂದ್ರೆ ಯಾರಿಗೆ? ಅದು ರಿಯಲ್ ಎಸ್ಟೇಟ್ನವ್ರಿಗೆ ಅಡ್ವಾನ್ಸ್ ಕೊಡ್ತಾರೆ, ಆಮೇಲೆ ಬಾಕಿ ದುಡ್ಡು ಕೊಡೋದೇ ಇಲ್ಲ. ನೀವು ಅದು ಯಾರಿಗೆ ಬೈತಿರೋ, ಏನ್ ಮಾತಾಡ್ತಿರೋ, ನಿಮ್ ತಲೆಗೆ ಅದು ಏನಾಗಿದೆಯೋ ದೇವರಿಗೆ ಗೊತ್ತು. ತಗೊಳ್ಳಿ ಬಿಸಿ ಬಿಸಿ ಕೆನೆ ಕಾಫಿ. ಕಾಫಿ ಚೆನ್ನಾಗಿಲ್ವಾ? ಅಯ್ಯೋ, ಅದು ನಿನಗಲ್ಲ ಕಣೆ. ಯಾವತ್ತಾದ್ರೂ ನಿನ್ನನ್ನ 4 ಕಾಲಿನ ಪ್ರಾಣಿಗೆ ಹೋಲ್ಸಿದ್ದೀನೇನೆ. ನೀನನ್ನ ಚಂಪ ಚಮಿಲಿ ಅಲ್ಲ. ಜಾಗ ಖಾಲಿ ಮಾಡಮ್ಮೆ. ಈಗ ಜಾಜಿಯವರು ಬಂದು ಕೂಡಲೇ ಚೆನ್ನಾಗಿ ಬೊಯ್ದು ಬಿಡ್ಬೇಕು. ಆದ್ರೆ ಅವ್ರ ಮುಖ ನೋಡಿದ ತಕ್ಷಣ ಬೊಯ್ಯೋಕ್ ಮನಸ್ಸೇ ಆಗಲ್ವೇ? ಮುಖನ ಬೇರೆ ಕಡೆ ಇಟ್ಕೊಂಡು ಚೆನ್ನಾಗಿ ಬೊಯ್ದು ಬಿಡ್ತೀನಿ. ಹಾಪಿ. ಏ, ನೀವು ಮನುಷ್ಯರೇನ್ರಿ? ನಿಮ್ದು ಮನಸ್ಸು ಅನ್ನೋದು ಇದೆಯೇನ್ರಿ? ನಿಮ್ದು ಒಂದು ಮುಖನ, ಗೂಬೆ ಮುಖನ ನನಗೆ ತೋರಿಸೋ ಬದಲು ಸ್ಮಶಾನಕ್ಕೆ ಹೋಗಿ ಹುಣಸೆ ಮರ ಕುಳಿಬಿಟ್ಟ ನೇತಾಡ್ರಿ. ನನ್ ಟಚ್ ಮಾಡಿದ್ದು ನೀವೇನೇನ್ರಿ? ಎಸ್ ಹಬಿ, ಇದೇ ಕೈಯಲ್ಲಿ ಇದೇ ತರ ಟಚ್ ಮಾಡಿದೆ. ನನ್ನನ್ನ ಅಯ್ಯೋ ಇಲ್ಲಪ್ಪ, ನೀವೇ ನನ್ನ ಮಂಗಾರ, ನೀವೇ ನನ್ನ ಬಂಗಾರ, ನೀವೇ ನನ್ನ ಅಪರಂಜಿ, ನೀವೇ ನನ್ನ ಡೈಮಂಡು, ನೀವೇ ನನ್ನ. ಸಾಕು ಸುಮ್ಮನೆ ಹಬಿ, ಬೈಯೋದಿಲ್ಲ ಬೈದ್ಬಿಟ್ಟು ಈಗ ಜ್ಯುವೆಲ್ರಿ ಶಾಪ್ನ ಓಪನ್ ಮಾಡಬೇಡಿ. ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, 3000 ರೂಪೀಸ್ ಕೊಡಿ ಅಂತ ಕೇಳಿದ್ನಲ್ಲ, ಈವ್ನಿಂಗ್ ಬರೋದ್ರಲ್ಲಿ ಅದನ್ನ ಅಡ್ಜಸ್ಟ್ ಮಾಡಿರ್ತೀರಲ್ವಾ? ಏನೋ ಮಾಡಕ್ ಹೋಗಿ ಇನ್ನೇನೋ ಆಯ್ತಲ್ಲಪ್ಪ. ಪಾಂಡುರಂಗ ಗಂಡುಗಲಿ, ನಾನು ಬಿಡುವಾಗಿದ್ದೀನಿ. ಅದೇನು ತೋರಿಸ್ಬೇಕು ಅಂದ್ಕೊಂಡಿದ್ದೀರೋ ತೋರಿಸ್ಬಿಡಿ. ಬೈಬೇಕು ಅಂದ್ಕೊಂಡೆ, ಆದ್ರೆ ನಿಮ್ ಕೈ ಬೈಯಕ್ಕಾಗಲಿಲ್ಲ ಅಷ್ಟೇ ತಾನೇ? ರಂಗಮ್ನವ್ರೆ, ನನ್ನ ಮನಸ್ಸಿನಲ್ಲಿರೋ ಆತಂಕ ನಿಮ್ಗೆ ಯಾಕೆ ಗೊತ್ತಾಯ್ತು ಅಂತೀನಿ. ನೀನು ಯಾರು? ನನ್ನ ಮಗ, ನಾನು ಹೆತ್ತ ಮಗ. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಬೆಳೆಸಿದ್ದೀನಿ ಕಣೋ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗಲ್ವೇನೋ? ಹೆಂಡತಿನ ಅತಿಯಾಗಿ ಪ್ರೀತಿ ಮಾಡುವನು ಬೈಯಕ್ಕಾಗಲ್ಲ ಕಣೋ. ಅಪ್ಪನು ಹೀಗೆ ಒಬ್ಬಳೇ ಇದ್ದಾಗ ನನ್ನನ್ನ ಬೈಬೇಕು ಅಂತ ಕಾಲ್ತಾ ಕೂತಿರೋಳು. ನನ್ನ ಹೆಜ್ಜೆ ಸಪ್ಪಳ ಕೇಳಿದ ತಕ್ಷಣ ಮುಸುಳು ಬಿಗಿ ಹಿಡಿದು ಒಂದು ಮೂಲೆ ಕೂತ್ಕೊಂಡ್ಬಿಡೋರು. ಮನುಷ್ಯನಿಗೆ ಕೋಪ ಇದ್ದಲೇನೆ ಸಂಸಾರ ಲಿಪೇಲಿ ಆಗೋದು ಕಣೋ. ಮೊದಲು ಈ ಮಂಗನಾಟನೆಲ್ಲ ಬಿಟ್ಟು ಕೋಪ ಮಾಡೋದನ್ನ ಕಲ್ತ್ಕೊ. ರೀ ಪಾಂಡುರಂಗ ಅವರೇ, ನಿಮ್ ಸ್ಥಿತಿ ನೋಡ್ತಾ ಇದ್ರೆ ನಂಗೆ ನಗು ಬರ್ತಾ ಇದೆ. ಅಲ್ರಿ, ಹೆಂಡತಿ ಹತ್ರ ಬಂದ್ರೆ ಯಾಕ್ರಿ ಹಂಗ್ ಕರ್ಕೊಂಡು ಹೋಗ್ತೀರಾ? ಏನೋ ಗೊತ್ತಿಲ್ಲ ಕಾಮೇಶ್ವರಿ ಅವರೇ, ಜಾಜಿ ಅವ್ರ ಹತ್ರ ಬರ್ತಿದ್ದಂಗೆನೆ ಅವ್ರು ಹಾಕೊಂಡಿರೋ ಸೆಂಟಿನ ಪರಿಮಳ ಮೂಗಿಗೆ ಬಡಿಯುತ್ತೆ, ಮನೆಗೆ ನೆಶೆ ಏರುತ್ತೆ, ಮಾರೋಗ್ತೀನಿ. ಅವರ ಒಂದು ಮಾತು, ಅವರ ಒಂದು ಮುಗುಳ್ನಗೆ, ಅವರ ಒಂದೇ ಒಂದು ಸ್ಪರ್ಶ
ವಶಕ್ಕೆ ನಾನು ಕ್ಲೀನ್ ಬೋಲ್ಡ್ ಆಗಿ ನಾನೇ ವಿಕೆಟ್ನ ಕಿತ್ತು ಅವರಿಗೆ ಕೊಟ್ಟು ಬಿಡ್ತೀನಿ. ನನ್ನ ಕೈಯಲ್ಲಿ ಅವ್ರನ್ನ ಬೊಯ್ಯೋಕ್ ಆಗಲ್ಲ. ಮಾತುಗಳು ಹೊರಬರ್ತಾ ಇಲ್ಲ, ಶಬ್ದಗಳು ಸಿಗ್ತಾ ಇಲ್ಲ. ಡೋಂಟ್ ವರಿ, ನಾನೊಂದಷ್ಟು ಬೈಕ್ಗಳನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ನಿಮ್ ಹೆಂಡತಿ ಬಂದ್ ಕೂಡಲೇ ಮುಖ ಮೂತಿ ನೋಡ್ದೆ ಪಟ 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 ಅಂತ ಬೈದ್ ಬಿಡಿ. ಆದ್ರೆ ಅವ್ರ ಮುಖ ನೋಡಿದ್ರೆ ಬೊಯ್ಯೋಕೆ ಮನ್ಸು ಬರಲ್ವಲ್ಲ. ಮುಖ ನೋಡೋದೇ ಬೇಡ, ಬೇರೆ ಕಡೆ ನೋಡ್ಕೊಂಡು ಬೈದ್ರಾಯ್ತಪ್ಪ. ರೀಚ್ ಆಗತ್ತಾ? ರೀಚ್ ಆಗ್ದೆ ಏನೋ, ನಾವು ಪಟಾಕಿನ ಹಚ್ಚಿ ಯಾವ ದಿಕ್ಕಿಗೆ ಹೆಸರು ಢಮ್ ಅಂತ ಸೌಂಡ್ ಬಂದೇ ಬರುತ್ತೆ. ಒಂದ್ ಕೆಲಸ ಮಾಡಿ, ನಾನು ಇದರಲ್ಲಿ ಒಂದಷ್ಟು ಬೈಕ್ಗಳನ್ನ ಬರ್ದಿದ್ದೀನಿ, ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಬೈರಿ. ಸರಿ, ಅದು ಹೇಗೆ ಬೈತೀರಾ ಅಂತ ಒಂದ್ಸಲ ತೋರಿಸಿ. ನೀನೊಬ್ಬಳು ಮನುಷ್ಯನೇ, ಒಳ್ಳಿದೆವ್ವ, ಪಿಶಾಚಿ, ಬ್ರಹ್ಮ ರಾಕ್ಷಸಿ, ನೀನೊಂದು ನ್ಯೂ ಸೆನ್ಸು. ನಿನ್ನಂತ ಗೋಸುಂಬಿನ ತಂದು ಮನೆ ತುಂಬಿಸ್ಕೊಂಡ್ವಲ್ಲ, ಹಾಳಾಗ್ ಹೋದ್ವಿ. ಸಂಸಾರಕ್ಕೆ ಬೆಂಕಿ ಇಡೋ ನಿನ್ನಂತವ್ರು ಇದ್ರೇನು ಹೋದ್ರೇನು, ನೀನು ಸಂಸಾರಿ ಅಲ್ಲ, ಅಡ್ಡ ಕಸುಬಿ. ಗುಡ್ ಪಾಂಡುರಂಗ ಅವರೇ, ತುಂಬಾ ಚೆನ್ನಾಗಿ ಬೈದ್ರಿ. ಆದ್ರೆ ಆ ಬೈಗ್ಲದಲ್ಲಿ ಸ್ವಲ್ಪ ಫೋರ್ಸ್ ಇರ್ಬೇಕು, ಆ ವಾಯ್ಸ್ ಅಲ್ಲಿ ಸ್ವಲ್ಪ ಜೋರ್ ಇರ್ಬೇಕು. ಅಲ್ಲ, ನನ್ನ ಹೆಂಡತಿ ಎಷ್ಟು ಜೋರಿನವರಲ್ಲ. ಕ್ಯಾರೆಕ್ಟರ್ ನೋಡ್ಕೊಂಡು ಬೈಯಕ್ಕಾಗತ್ತೇನ್ರಿ? ಯಾವ ಬೈಗ್ಲ ಸಿಗುತ್ತೋ ಎಲ್ಲಾನು ಒಟ್ಟಿಗೆ ಬೈದ್ ಬಿಡ್ಬೇಕು. ನಾಲ್ಗೆ ಯಾವ ಕಡೆ ಹೊರಡ್ತಾ ಇರುತ್ತೋ ಆ ಕಡೆ ಹರಿ ಬಿಡ್ತಾ ಇರ್ಬೇಕು. ತಲೆಗೂ ಹೃದಯಕ್ಕೂ ಸಂಬಂಧನೇ ಇಲ್ಲ. ಈಗ ನೋಡಿ ನನ್ನ ಹೆಂಡತಿನ ಎಷ್ಟು ಚೆನ್ನಾಗಿ ಉಗಿತೀನಿ ಅಂತ. ನೋಡಿ, ಸಣ್ಣ ಪುಟ್ಟ ಬೈಗ್ಲಕ್ಕೆಲ್ಲ ನಿಮ್ ಹೆಂಡತಿ ಹೆದ್ರೋಳಲ್ಲ. ಇದ್ರಲ್ಲಿರೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಹೋಗ್ಬಿಟ್ಟು ಹಾಗೆ ಚೆನ್ನಾಗಿ ಬೈರಿ. ಮರುಭೂಮಿಯಾಗಿರೋ ನಿಮ್ ಜೀವನಕ್ಕೆ ಜಾಜಿ ಓಎಸ್ಎಸ್ ಆಗಿ ಬರ್ತಾಳೆ. ಅಣ್ಣಯ್ಯ, ಬೆಟ್ಟದ ಮೇಲೆ ನಮ್ಗೊಂದು ಮನೆ ಮಾಡ್ಕೊಡೋ ವಿಷಯ ಏನಾಯ್ತು? ಹೆಸರುಗತ್ತೆ ಕತ್ತೆ ಕಿರುಬ, ಜೇಬ್ರಾ ನಂಬರ್ 1, ನಂಬರ್ 2, ನಿನ್ನಂತವಳ ನಮ್ಮ ಮನೇಲಿ ಇಟ್ಕೊಂಡಿದೀವಲ್ಲ, ಎಲ್ಲ ನನ್ನ ಕರ್ಮ. ಅಣ್ಣಯ್ಯ, ಇಷ್ಟೊತ್ತು ಬೈದಿದ್ ಯಾರಿಗೆ? ನಂಗ? ಅಯ್ಯೋ, ನಿನಗಲ್ಲಮ್ಮ, ಪುಸ್ತಕದಲ್ಲಿರೋದನ್ನ ಓದ್ದೆ ಅಷ್ಟೇ. ಪುಸ್ತಕದಲ್ಲಿರೋದ್ನ ಓದ್ದೆ ಅಂದ ತಕ್ಷಣ ನಾನು ನಂಬಿಡ್ಬೇಕಾ? ಇದ್ನಲ್ಲಮ್ಮ, ನಂಗಲ್ಲ ಅಂತ ಏನ್ ಗ್ಯಾರಂಟಿ? ನೀನು ನನ್ನ ದೇವರ ಕೊಟ್ಟ ತಂಗಿ. ನಿನ್ನನ್ನ ಬೈದ್ರೆ ನಮ್ಮ ವಂಶಕ್ಕೆ ಅವಮಾನ. ನನ್ನ ಮೇಲೆ ನಿನಗೆ ನಂಬಿಕೆ ಇಟ್ರೆ ನೀನು ನನ್ನನ್ನ ನಂಬ್ತೀಯ. ಆಯ್ತು ಬಿಡು, ನೀನ್ ಬೈದಿದ್ದು ನಮ್ಗೆ ಆಶೀರ್ವಾದ ಆಯ್ತು ಹಾಗೆ. ಬೇಕಾದವ್ರು ಬರಲ್ಲ, ಬ್ಯಾಡ್ದಿದ್ದವ್ರೆಲ್ಲ ಬರ್ತಾರೆ. ಎಲ್ಲ ನನ್ನ ಕರ್ಮ. ಬರ್ಲಿ, ಚೆನ್ನಾಗಿ ಬುಯ್ದು ಬಿಡ್ತೀನಿ. ಅಬ್ಬಿ. ಬೇ, ನೀನೊಬ್ಳು ಮನುಷ್ಯಳೇನೆ, ಒಳ್ಳಿದೆವ್ವ, ಪಿಶಾಚಿ, ಬ್ರಹ್ಮ ರಾಕ್ಷಸಿ, ನೀನೊಂದು ನೀವು ಸೆನ್ಸು. ಸ್ವಲ್ಪ ಹೇಳಿ. ಸಾಕು, ಸುಮ್ಮನೆ ಇರ್ರಿ. ನೀವು ಯಾವತ್ತು ಇಂಥ ಬೈಗಳನ್ನ ನನ್ನ ಮೇಲೆ ಪ್ರಯೋಗ ಮಾಡಿದವೇ ಅಲ್ಲ. ಫೋನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಅದು ನಾನು ನಿಮ್ಗೆ ಬೈದಿದ್ದಲ್ಲ. ಮತ್ತೇನ್ರಿ ಚಿಲ್ಕೆ ಓದ್ತಾ ಇದ್ದೀರಾ? ಅದು ಡಿಕ್ಷನರಿಯಲ್ಲಿ ಎಂತ ಬೈಗುಳ ಇದೆ ಅಂತ ಲಿಸ್ಟ್ ಮಾಡಿದ್ದೆ ಅಷ್ಟೇ. ಯಾರನ್ನ ಬೈಯಕ್ಕೋ? ಅದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ನಮ್ಗೆ ಮೋಸ ಮಾಡ್ತಾರಲ್ಲ, ಅಂತವರಿಗೆ ಇಂಥ ಪದ ಬಳಕೆ ಮಾಡಿದ್ರೆ ದುಡ್ಡು ಬೇಗ ವಸೂಲಿ ಆಗತ್ತೆ ಅಂತ. ಚಾಚರ್ಗೆ ಅಣ್ಣಯ್ಯ ಬೈದಿದ್ದು ನಿಮ್ಮನ್ನೇ ಅಂತ ಅನ್ಸುತ್ತೆ. ಗಂಡ ಹೆಂಡತಿ ಮಧ್ಯ ನೀನ್ ಯಾಕಮ್ಮ ನಿಂಬೆ ಹಣ್ಣು ಹಾಕ್ತೀಯ? ಡೋಂಟ್ ಟಾಕ್ ರಮೇಶ್. ಮಲ್ಲು, ನೀನ್ ಹೇಳ. ಜಾಜಕ್ಕೆ ಅಣ್ಣಯ್ಯ ಬೈಯೋವಾಗ ನಿಮ್ಮನ್ನ ಮನೆ ತುಂಬಿಸ್ಕೊಂಡು ನಾನು ಹಾಳಾದೆ ಅನ್ನೋ ಒಂದು ಬೈಗ್ಲನ್ನು ಸೇರಿತ್ತು. ಅಂದ್ಮೇಲೆ ನಿಮ್ಗೆ ಬೈದ್ರು ಅಂತ ತಾನೆ? ಇಷ್ಟೊಂದು ಕೆಟ್ಟ ಪದಗಳನ್ನ ಬಳಸಿ ನನ್ನ ಬೈದಿದ್ದೀರಲ್ಲ, ಇನ್ನು ಒಂದೇ ಕ್ಷಣನೂ ನಾನು ಈ ಮನೇಲಿ ಇರಲ್ಲ. 6 ತಿಂಗಳು, 6 months ಈ ಮನೆ ಕಡೆ ಮುಖ ಹಾಕು ಮಲ್ಕಲ್ಲ. ಗುಡ್ ಬೈ. ಏನು ಯಜಮಾನ್ರೆ, T20 ಕ್ರಿಕೆಟ್ ನಲ್ಲಿ ರನ್ ಹೊಡಿದಿರೋರು ಬೇಗ ಔಟ್ ಆದ್ರೆ ನಾವು ಖುಷಿ ಪಡಲ್ವಾ? ಹಾಗೆ ಖುಷಿ ಪಡಿ. ಮಗನೇ, ಏನು ಯೋಚನೆ ಮಾಡ್ತಾ ಇದೀಯಾ? ನನ್ನ ಹೆಂಡತಿ ಸಿಟ್ಟು ಮಾಡ್ಕೊಂಡು 6 ತಿಂಗಳು ಬರಲ್ಲ ಅಂತ ಮನೆ ಬಿಟ್ಟು ಹೋಗಿದ್ದಾರೆ. ಒಂದೊಂದು ದಿನ ಕಳೆಯೋದು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಅದು ಶ್ರೀ ರಂಗಮ್ಮನವ್ರೆ, ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕೊಡ್ರಿ. ಮನಸ್ಸು ಬಿಡ. ಕರಡಿನ ಕಮಾನ್ ಅಂತ ಹಲಸಿನ ತೊಳೆ ತೋರಿಸಿದ್ರೆ ಸುಮ್ಮನೆ ಹೋಗ್ತೇನೋ? ಕರಡಿ ಮೈ ಮೇಲೆ ಬಿದ್ದು ಎಲ್ಲ ಕಡೆ ಹಲಚಿ ಬಿಡುತ್ತೆ. ಬಿಟ್ಬಿಡ. ಏನು ಯಜಮಾನ್ರೆ, ಸತ್ ಹೋಗಿದ್ದೀನಾ?
ಪಾಲಿಗೆ ಸತ್ತೋಗಿದ್ದೀನಿ ಅಂದೆ ಇಲ್ವಾ? ಮನೆ ಬಿಟ್ಟು ಹೋಗಿರೋ ಜಾಜಿಯರ್ನ ಮಾಡ್ಸೋದಕ್ಕೆ ನಾನ್ ತಯಾರಾಗಿದ್ದೀನಿ. ಹೆಸರಲ್ಲಿ 5 ಕೋಟಿ ರೂಪಾಯಿ ಆಸ್ತಿ ಇದೆ. ಅದು ಇವತ್ತಿನ ಬೆಲೆಗೆ 10 ಕೋಟಿ ಮೀರುತ್ತೆ. ಅಷ್ಟನ್ನು ನಿಮ್ಮ ಹೆಸರಿಗೆ ಬರೀಬೇಕು ಅಂತ ನಾನು ತುದಿಗಾಲ ನಿಂತಿದ್ರೆ ನನ್ ಕುತ್ತಿಗೆ ತಾಳಿ ಕಟ್ಟೋದಕ್ಕೆ ಹೆದರ್ಕೊಳ್ತಲ್ಲಯ್ಯೋ. ತಾಳಿ ಕಟ್ಟಕ್ಕಾಗ್ಲಿಲ್ಲ ಅಂದ್ರೆ ನನ್ನ ಜೊತೆ ಬನ್ನಿ. ಹನುಮಂತನ ಗುಡಿ ಪೂಜಾರಿ ಮುಂದೆ ಇಬ್ರು ಹಾರ ಬದಲಾಯಿಸ್ಕೊಳ್ಳೋಣ. ಗುಡಿಯಿಂದ ಇರೋ ಬೆಟ್ಟ ದಾಟಿದ್ರೆ ನಮ್ಮ ಹಳ್ಳಿನಪ್ಪ. ಅಲ್ಲೇ ಒಂದು 15 ದಿವಸ ಆಯ್ತು ಹನಿಮೂನ್ ಮುಗಿಸ್ಕೊಂಡ್ ಬಂದ್ಬಿಡೋಣ. ಹನುಮಂತನ ಗುಡಿನೂ ಎಲ್ಲೂ ಹೋಗಲ್ಲ, ಪೂಜಾರನು ನೆಗೆದ್ ಬೀಳಲ್ಲ. ಹಾಗಂತ ಹೀಗೆ ಮುಂದೆ ಹಾಕ್ತಾ ಇದ್ರೆ ನಂದು ಗಣೇಶನ್ ಮದುವೆ ಆಗುತ್ತೆ ಅಷ್ಟೇ. ನಿನ್ ಹೆಂಡತಿ 4 ತಿಂಗಳು ಮನೆಗೆ ಬರಲ್ಲ ಅಲ್ವೇನಾ? ಸಿಟ್ಟು ಮಾಡ್ಕೊಂಡಿರೋರು ನೋಡಿದ್ರೆ 6 ತಿಂಗಳು ಮನೆಗೆ ಬರೋಲ್ಲ. 6 ತಿಂಗಳವರೆಗೂ ಟೈಮ್ ಇದೆ. ಅಮ್ಮ ಮಗ ಇಬ್ರು ಮಾತಾಡ್ಕೊಂಡು ಒಂದು ಇತ್ಯರ್ಥಕ್ಕೆ ಬನ್ನಿ. ಅಷ್ಟರಲ್ಲಿ ಸಾಚೆ ಡಬ್ಬದಲ್ಲಿರೋ ತಾಳಿನ ನಾನು ಬೆಳಗ್ತೀನಿ. ಜಸ್ಟ್ ಮಿನಿಟ್. ಹಲೋ, ಕಾಮೇಶ್ವರಿ ಅವ್ರೆ, ನಾನು ಪಾಂಡುರಂಗ ಗಡ್ಡುಗಲಿ. ಅದು ಇದು ಯಾವುದನ್ನು ಎತ್ತಕ್ಕಾಗ್ತಾ ಇಲ್ಲ. ನೀವು ಹೇಳ್ದಂಗೆ ನಿಮ್ಮ ಲಿಸ್ಟಲ್ಲಿರೋ ಎಲ್ಲ ಬೈಗಳನ್ನು ಬೈದೆ. ನನ್ನ ಹೆಂಡತಿ ಸಿಟ್ಟು ಮಾಡಿಕೊಂಡು 6 ತಿಂಗಳು ಬರಲ್ಲ ಅಂತ ಮನೆ ಬಿಟ್ಟು ಹೋಗಿದ್ದಾರೆ. ಪಾಂಡುರಂಗ ಅವರೇ, ಒಳ್ಳೆ ಮಗು ತರ ಆಡ್ತಿರಲ್ರಿ. ಇಷ್ಟೊಂದು ಅಪ್ಸೆಟ್ ಆದ್ರೆ ಹೇಗೆ? ಇದ್ದಿದ್ರೆ ಚಾಕ್ಲೇಟ್ ಆದ್ರೂ ಕೊಟ್ಟು ಸಮಾಧಾನ ಮಾಡ್ತಾ ಇದ್ದೆ ಅಪ್ಪ. ಒಂದೊಂದು ದಿನ ಕಳೆಯೋದು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಈಗಾಗ್ಲೇ ಅವ್ರ ಮನೆ ಬಿಟ್ಟು ಹೋಗಿ 1 ವಾರ ಆಯ್ತು. ನಾನು ಏನು ಮಾಡ್ಲಿ? ಸರಿ, ನಿಮ್ ತಾಯಿಯವರಿಗೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಮಾತೋಶ್ರೀ ರಂಗಮ್ಮನವ್ರೆ, ನನ್ನ ಕಾಮು ನಿಮ್ಮ ಹತ್ರ ಮಾತಾಡ್ತಾರಂತೆ. ಅವನ ಕಾಮು ಅಂದ್ರೆ ಕಾಮೇಶ್ವರಿ. ಕಾಮೇಶ್ವರಿ. ಕೊಡು. ಹಲೋ, ನಾನು ಗಂಡುಗಲಿ ವಂಶದ ಹಿರಿ ತಲೆ ರಂಗಮ್ಮ ಮಾತಾಡೋದು. ನನ್ನ ಮಗನ ಕಷ್ಟನ ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲಮ್ಮ. ನನಗೆ ಗೊತ್ತು ಆಂಟಿ. ಈಗ ನಾನು ಹೇಳ್ದಾಗ ಮಾಡಿ. ಈಗಾಗಲೇ ಊರಲ್ಲಿ ಜನ ಏನ್ ಮಾತಾಡ್ಕೊಳ್ತಾ ಇದಾರೆ ಗೊತ್ತಾ? ಇದಲ್ಲಮ್ಮ, ನಿಮ್ ಸೊಸೆ ಜಗಳದ ನೆಪ ಮಾಡ್ಕೊಂಡು ಗಂಡನ್ ಬಿಟ್ಟು ಊರವ್ರು ಸುತ್ತಾ ಇದ್ದಾಳೆ ಅಂತ. ಈಗ ನಾನು ಹೇಳ್ದಾಗ ಮಾಡಿ, ಸರಿನಾ? ಹಾಗೆ ಮಾಡ್ತೀನಿ. ಮಗನೇ, ನೀನ್ ಕುಂದಾಪುರಕ್ಕೆ ಹೋಗೋ. ಯಾಕೆ ಏನು ಅಂತ ಕೇಳ್ಬೇಡ. 3 ದಿನ ಅಲ್ಲಿದ್ದು ಬಾ. ಯಾವತ್ತು ಹೋಗು ಅಂತ ಹೇಳ್ದವ್ರಲ್ಲ, ಇವತ್ತು ಯಾಕೆ ಹೋಗು ಅಂತಿದ್ದೀರಾ? ಎಲ್ಲ ನಿನ್ನ ಒಳ್ಳೇದಕ್ಕೆ ಕಣೋ. ಮನೆಯಲ್ಲಿರೋ ಈ ಮುಖಗಳಿಗೆ ನೀನು ಕುಂದಾಪುರಕ್ಕೆ ಹೋಗಿದ್ದು ಗೊತ್ತಾಗಬಾರ್ದು. ಲೈಟ್ ಹೇಳು. ಅಯ್ಯ ಹೋಗ ನನ್ನ ಮಗನೇ. ನನ್ನ ಸೊಸೆನ ತಾಟಕ್ಕಿತ್ತಿನ ಕೂಡಲೇ ಬರೋಕ್ ಹೇಳು. ರಾಜಕಾರಣರು ಡೈವರ್ಸ್ ನೋಟಿಸ್ ತಗೋಬೇಕಾಗಿತ್ತು. ಆರು ವರ್ಷದಿಂದ ನನ್ನ ಮಗನ ಜೊತೆ ಸಂಸಾರ ಮಾಡಲಿಲ್ಲ. ಈಗ 6 ತಿಂಗಳು ಮನೆಗೆ ಬರೋಲ್ಲ ಅಂತ ಹೇಳಿದ್ದಾಳೆ ಅಂತಂದ್ರೆ ಯಾವನ್ ಜೊತೆ ಓಡ್ ಹೋಗಿದ್ದಾಳೆ ಅಂತ ಅರ್ಥ. ಹಿಂದಾಕೊಂಡು ಓಡ್ ಹೋದವಳನ್ನ ನನ್ನ ಸೊಸೆ ಅಂತ ಹೇಳಕ್ಕಾಗುತ್ತೇನಾ? ಅಂದ್ರೆ ನನ್ನನ್ನು ಯಾವಾಗ ಈ ಮನೆ ಸೊಸೆ ಮಾಡ್ಕೋತೀರಾ? ನಿಮಿಷ ಸುಮ್ಮನೆ ಕುಣಿಬೇಡ. ನನ್ನ ಮಗ ಬರಲಿ, ಎರಡರಲ್ಲಿ ಒಂದು ಇತ್ಯರ್ಥ ಮಾಡ್ತೀನಿ. ನಿನ್ನನ್ನ ನನ್ನ ಸೊಸೆಯಾಗಿ ಮಾಡ್ಕೊತೀನಿ. ಏನ್ ಮಕ್ಕ ನೋಡ್ತೀರಾ? ಫೋನ್ ಮಾಡ. ಹಲೋ, ಜಾಜತ್ಗೆ ನಾನು ವಿಟ್ಲ ಮಾತಾಡ್ತಿರೋದು. ಏನಿಲ್ಲ ಫೋನ್ ಮಾಡಿದ್ದು? ಜಾಜತ್ಗೆ ಮನೆಯಲ್ಲಿ ಭಾವ ಕಾಣ್ತಾ ಇಲ್ಲ. ಅದೆಲ್ಲಿ ಹೋಗಿದ್ರು ಏನೋ ಯಾರು ಗೊತ್ತು. ಅವರು ನಿಮ್ಮನ್ನ ಬೇಗ ಕರೆಸಿ ಡೈವರ್ಸ್ ಪೇಪರ್ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ಡೈವರ್ಸ್ ಅಷ್ಟೇ ಅಲ್ಲ, ಚಂಪು ಜೊತೆ ಮದುವೆ ಫಿಕ್ಸ್ ಆಗ್ತಾ ಇದೆ. ನಾನು ಇಲ್ಲಿ ಬರ್ತಾ ಇದ್ದೀನಿ. ಓಕೆ, ಬಾಯ್. ಅತ್ತೆ, ಎಲ್ಲಿ ನನ್ನ ಹಬಿ? ಯಾವಳು ಗೊತ್ತು? ನೀನ್ ತಾನೇ ಮನೆ ಬಿಟ್ಟು ಹೋದವಳು. ಅತ್ತೆ, ನೀವ್ ಇದೇ ರೀತಿ ಟಾಕ್ ಮಾಡ್ತಾ ಇದ್ರೆ ನೀವೇ ನನ್ನ ಹಬಿನ ಕಿಡ್ನಾಪ್ ಮಾಡ್ತಿದ್ದೀರಾ ಅಂತ ಕೇಸ್ ಹಾಕ್ಬೇಕಾಗುತ್ತೆ. ನೆನ್ನೆ ಮೊನ್ನೆಗೆ ಬಂದ ಸೊಸೆ ನೀನು ನನ್ನ ಮೇಲೆ ಕೇಸು ಗೀಸು ಅಂತ ಹೆದರ್ಸ್ತೀಯೇನು? ನನ್ನ ಮಗನ ಕಡೆಯಿಂದ ನಿನ್ನ ಮೇಲೆ ಕೇಸ್ ಹಾಕಿಸ್ತೀನಿ. ಮತ್ತೆ ಹಾಗೆ 6 ವರ್ಷ ಆಯ್ತು. ಒಂದು ದಿವಸ ನಾನು ನನ್ನ ಮಗನ ಜೊತೆ ನೆಟ್ಟಿಗೆ ಸಂಸಾರ ಮಾಡಲಿಲ್ಲ. ಸಾಕ್ಷಿ ಈ ಖಾಲಿ ತೊಟ್ರು ಅಂತ ತೋರಿಸ್ತೀನಿ. ನಿನಗೆ ಛೀ ಮಾಡಿ ಹಾಕ್ತಾರೆ. ಜಾಜತ್ಗೆ ನೀವು ಡೇಂಜರ್ ಝೋನ್ ಅಲ್ಲಿ ಇದ್ದೀರಾ. ಜಾಜಿ ಅವ್ರೆ, ಅಷ್ಟು ಸುಲಭವಾಗಿ ಪಾಂಡುರಂಗನ್ನ ಹೆದರ್ಸೋದಿಕ್ ಆಗೋದಿಲ್ಲ. ಅಪ್ಪಿ ತಪ್ಪಿ ಅವ್ನು ಇನ್ನೊಂದೇನಾದ್ರು ಮದುವೆ ಆಗ್ಬಿಟ್ರೆ ಏನ್ರಿರುತ್ತೆ ನಿಮ್ಗೆ ಈ ಮನೆಯಲ್ಲಿ ಗ್ರಿಪ್ಪು? ಓಡಿಸ್ಕೊಡ್ರಿ. ಇಲ್ಲ ಅಂದ್ರೆ ಬೇಗ ಅವನ್ನ ಹುಡುಕಿ ಬುಟ್ಟಿಗೆ ಹಾಕೊಳ್ಳಿ. ಮೈ ಗಾಡ್, ನಾನು ಇದನ್ನೆಲ್ಲ ಥಿಂಕೇ ಮಾಡಿರಲಿಲ್ಲ. ಮದುವೆ ಇಮಿಡಿಯೇಟ್ ಆಗಿ ಹಬಿ ಎಲ್ಲಿದ್ದಾರೋ ಹುಡ್ಕೊಂಡು ಕರ್ಕೊಂಡು ಬನ್ನಿ. ಜಾಜತ್ಗೆ ಕಳಿಸಿದ್ರೆ
ಬನ್ನಿ ಬಾಬಾ ಅಂದ ತಕ್ಷಣ ನಮ್ಮ ಹಿಂದೆ ಓಡ್ ಬಂದ್ಬಿಡ್ತಾರ. ನೀವು ನಮ್ಮ ಜೊತೆ ಬನ್ನಿ, 3 ಜನ ಸೇರ್ ಹುಡ್ಕೋಣ. ನಿಮ್ಮನ್ನ ಹುಡ್ಕೊಂಡು ಕುಂದಾಪುರಕ್ಕೆ ನಾನೇ ಹೋಗ್ಬೇಕು ಅನ್ಕೊಂಡಿದ್ದೆ. ಅಷ್ಟ್ರಲ್ಲಿ ನೀವೇ ಬಂದ್ರಲ್ಲ. ನೀವೇ ನನ್ನ ಪತಿ ದೈವ. ನಿಮ್ಮ ಪಾದ ಸ್ಪರ್ಶ ನನಗೆ ಸ್ವರ್ಗ. ನಿಮ್ಮ ಪಾದ ಕಮಲಗಳ ಮೇಲೆ ಸದಾ ನನ್ನ ತಲೆ ಇರುತ್ತೆ. ಅಲ್ಲ, ಈ ರೀತಿ ಡೈಲಾಗನ್ನ ನಿಮ್ ಕೊಟ್ಟೇ ಇರ್ಲಿಲ್ವಲ್ಲ ನಮ್ಮ ರೈಟ್ರು. ಹಾಬಿ, ಇದು ಡೈಲಾಗ್ ಅಲ್ಲ, ಹೃದಯಾಂತರಾಳದಿಂದ ಬರುತ್ತಿರುವ ಮಾತುಗಳು. ನಿಮ್ಗೆ ಹೌದು ಬೇರೆ ಇದೆಯಾ? ಸಾಕು ಸುಮ್ಮನೆ ಹಿಡಿಯೋದು. ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋದು, ನನಗೆ ಡಿವೋರ್ಸ್ ಕೊಡೋದು, ಇದೆಲ್ಲ ಏನ್ ಚೆನ್ನಾಗಿರುತ್ತೆ? ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಅಷ್ಟಕ್ಕೆ ಗಂಡ ಹೆಂಡತಿ ಸಂಬಂಧ ಕ್ಯಾನ್ಸಲ್ ಆಗ್ಬಿಡುತ್ತಾ? ಸ್ವಿಟ್ಜರ್ಲೆಂಡ್ ಕರ್ಕೊಂಡು ಹೋಗೋದು ತಪ್ಪು ಹೋಗ್ಬಿಡುತ್ತಾ? ಏನು ಅಂದ್ರಿ? ಅದು ನಾನು ನಿಮ್ಮನ್ನ ಹನಿಮೂನ್ಗೆ ಅಂತ ಸ್ವಿಟ್ಜರ್ಲೆಂಡ್ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ. ನಾನ್ ರಾಜಿ ಆಗಿದ್ದೀನಿ, ನೀವ್ ರಾಜಿನಾ? ನೀವೇ ರಾಜಿ ಆಗಿದ್ದೀರ ಅಂದ್ಮೇಲೆ ನಾನು ರಾಜಿ ಕಣ್ರಿ, ಜಾಜಿ. ಗಂಡ ಹೆಂಡತಿ ಲಾಜಿ ಆಗ್ಲಲ್ಲ, ನನಗೆ ಅಷ್ಟೇ ಸಾಕಮ್ಮ. ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್ವರೆಗೂ ಯಾಕಮ್ಮ ಹೋಗ್ತಿಲ್ಲ? ಇಲ್ಲೇ ಹತ್ತಿರದಲ್ಲೇ ನಂದಿ ಬೆಟ್ಟ, ಕೆಮ್ಮಣ್ಣಗುಡ್ಡೆ ಇದೆ, ಅಲ್ಲಿಗೆ ಹೋಗಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಹನಿಮೂನ್ ಆದ್ರೆ ಕನ್ನಡ ಮಾತಾಡೋ ಮಕ್ಕಳೇ ಹುಟ್ಟುತ್ತೆ. ಈಗ ಮಳೆಗಾಲ ಮುಗಿತಿದ್ದ ಹಾಗೆ ಚಳಿಗಾಲ ಶುರುವಾಗುತ್ತೆ. ಹನಿಮೂನ್ಗೆ ಚಳಿಗಾಲ ಹೇಳ್ ಮಾಡ್ಸಿದ ಸೀಸನ್. ಸದ್ಯಕ್ಕೆ ಎಲೆಕ್ಷನ್ ಗಲಾಟೆನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ವಿಂಟರ್ ಸೀಸನ್ ಬರ್ಲಿ, ನೋಡೋಣ. ಅಯ್ಯೋ, ಇವಳು ಹಣೆ ಬರಹನೇ ಇಷ್ಟ ಆಯ್ತು.